ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ವ್ಲಾಗ್ಸ್. ಸೊ ಈ ವ್ಲಾಗ್ಸಲ್ಲಿ ನಾವು ಪಿತೃಪಕ್ಷಕ್ಕೆ ಸಾಂಬ್ರಾಣಿ ಹಾಕಿದ್ದು ನೋಡ್ತಾ ಇದ್ದೀವಿ. ಆ್ಯಂಡ್ ನಾನು ಬೆಳಗ್ಗೆ 9 o'clock ನಮ್ಮ ಮಮ್ಮಿ ಮನೆಗೆ ಹೋದೆ. ನಮ್ಮ ಮಮ್ಮಿ ಅಷ್ಟರಲ್ಲಿ ಎಲ್ಲ ಅಡುಗೆಗಳನ್ನು ಮಾಡಿ ಮುಗಿಸಿದ್ರು. ಬರೀ ಮುದ್ದೆ ಮಾತ್ರ ನಾನು ತೊಳಿಸ್ತಾ ಇದ್ದೆ. ಇಟ್ ವಾಸ್ ವೆರಿ ಹಾಟ್. ನನ್ನ ಕೈಯೇ ರೆಡ್ ಆಗಿಬಿಡ್ತು. ಮುದ್ದೆ ಮಾಡೋಕ್ಕೆ ನಂಗೆ ಬರುತ್ತೆ, ಬಟ್ ಇಟ್ ವಾಸ್ ವೆರಿ ವೆರಿ ಹಾಟ್. ಅದಕ್ಕೆ ನಂಗೆ ಸರಿಯಾಗಿ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಸೈಡ್ ವೈಸ್ ಕಬಾಬು ಮಾಡಿಕೊಂಡು ಎಲ್ಲ ಫಿನಿಷ್ ಮಾಡ್ತಾಯಿದ್ರು. ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿತ್ತು. ಇನ್ನೆರಡು ಐಟಮ್ಸ್ ಮಾತ್ರ ಬಾಕಿ ಇತ್ತು. ಪಿತೃಪಕ್ಷಕ್ಕೆ ನಮ್ಮ ಮಮ್ಮಿ ಸೈಡು ನಾನ್ ವೆಜ್ ಮಾಡಿ ಎಡೆ ಹಾಕಿ ಅವ್ರಿಗೇನೇನು ಇಷ್ಟನೋ ಅದನ್ನೆಲ್ಲ ಮಾಡಿ ಎಡೆ ಹಾಕಿ ಸಾಂಬ್ರಾಣಿ ಹಾಕಿ ಪೂಜೆ ಮಾಡ್ತೀವಿ. ಬಟ್ ವೇರಾಸ್ ಮೈ ಗಂಡನ ಕಡೆ ಇಟ್ಸ್ ಸ್ವೀಟ್ ಅಂತಾರೆ, ಬರೀ ವೆಜಿಟೇರಿಯನ್ ಮಾಡಿ ಬಡಿಸಿ ಎಡೆ ಹಾಕ್ತೀವಿ. ಅದು ನಾವು ಮಹಾಲಯ ಅಮಾವಾಸ್ಯೆ ದಿನ ಮಾಡ್ತೀವಿ. ಅದು ಬೇರೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡ್ತೀನಿ. ಆ್ಯಂಡ್ ನಮ್ಮ ಝೂಸು ಆಲ್ರೆಡಿ ಕಾಯ್ತಾ ಇದೆ ಯಾವಾಗ ನನಗೆ ನಾನ್ ವೆಜ್ ಚಿಕನ್ ಹಾಕ್ತೀರಾ ಅಂತ. ಆ್ಯಂಡ್ ನಾನು ಮಣೆಗೆ ನಮಸ್ಕಾರ ಹಾಕ್ಕೊಂಡು ಅದರ ಮೇಲೆ ನೀರಿಟ್ಟು ಅದರ ಮೇಲೆ ಬಟ್ಟೆಗಳನ್ನೆಲ್ಲ ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ಇಡ್ತಿದ್ದೀನಿ. ಆ್ಯಂಡ್ ಈ ಪೂಜೆನ ನಮ್ಮ ಮಮ್ಮಿ ನನ್ನ ಕೈಯಲ್ಲೇ ಮಾಡಿಸ್ತಿದ್ದಾರೆ, ನನಗೆ ಒಳ್ಳೆಯದಾಗಲಿ ಅಂತ. ಆ್ಯಂಡ್ ನಾವು ಯಾವ ಫೋಟೋನೂ ಇಡ್ತಿಲ್ಲ ಇದಕ್ಕೆ, ಬಿಕಾಸ್ ತುಂಬ ಆ್ಯನ್ಸಿಸ್ಟರ್ಸ್ ಇದ್ದಾರೆ. ಆ್ಯಂಡ್ ಒಬ್ರದ್ದು ಫೋಟೋ ಇಟ್ಟು ಇನ್ನೊಬ್ರದ್ದು ಇಡಲಿಲ್ಲ ಅಂದರೆ ನಮ್ಮ ಡ್ಯಾಡಿಗೆ ಅದು ಒಬ್ರದ್ದಿಟ್ಟು ಒಬ್ರದ್ದು ಇಡಲಿಲ್ಲ ಅಂದರೆ ಬೇಜಾರಾಗುತ್ತೆ. ಏನೂ ಬೇಡ, ಹಾಗೆ ಮಾಡೋಣ ಅಂತ ನಾವು ಮಾಡೋದು. ಎವ್ರಿ ಇಯರ್ ನಾವು ಇದೇ ಥರ ಮಾಡೋದು. ಈ ಪೂಜೆಗೆ ತುಂಬ ರೂಲ್ಸ್ ಏನಿಲ್ಲ. ಜಸ್ಟ್ ರಂಗೋಲಿ ಹಾಕಬಾರ್ದು, ದಾರ ಎಲ್ಲ ಕಟ್ಟಬಾರ್ದು. ಆ್ಯಂಡ್ ರಂಗೋಲಿ ಹಾಕಿದ್ರೆ ಆ್ಯನ್ಸಿಸ್ಟರ್ಸ್ ಆ ರಂಗೋಲಿ ಎಲ್ಲೇ ಸುತ್ತುತ್ತಾ ಇರ್ತಾರೆ ಅಂತ ನಂಬಿಕೆ ಇದೆ. ಅವ್ರು ಬರೋದಿಲ್ಲ ಮನೆ ಒಳಗಡೆ ಅಂತಲೂ ನಂಬಿಕೆ ಇದೆ. ಆ್ಯಂಡ್ ಈ ಪೂಜೆಗೆ ನಾವು ಏನೇನು ಬಡಿಸಿರ್ತೀವೋ ಅದನ್ನೆಲ್ಲ ತಿಂದು ಸಾಂಬ್ರಾಣಿ ಹೊಗೆಯಲ್ಲಿ ಬಂದು ಮತ್ತು ಸಾಂಬ್ರಾಣಿ ಹೊಗೆಯಲ್ಲಿ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ತುಂಬ ರೂಲ್ಸು ಇಲ್ಲ. ತುಂಬ ಜನ ಆ ಥರನೇ ಮಾಡಬೇಕು, ಈ ಥರನೇ ಮಾಡಬೇಕು, ಇದು ಮಾಡಬಾರ್ದು, ಅದನ್ನು ಮಾಡಬಾರ್ದು ಅಂತ ಏನೇನೋ ರೂಲ್ಸ್ ಇದೆ. ನಮ್ಮ ಆ್ಯನ್ಸಿಸ್ಟರ್ಸ್ ಹೇಗೆ ಮಾಡ್ತಿದ್ರು ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಮಮ್ಮಿ ಸೈಡ್. ಆ್ಯಂಡ್ ಅದು ನಮ್ಮ ಗಂಡನ ಸೈಡು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ರೆಸ್ಪೆಕ್ಟ್ ಬೋತ್ ಸೈಡ್ಸ್. ನಮ್ಮ ಪಿತೃಗಳು ಅಂದರೆ ನಮ್ಮ ಆ್ಯನ್ಸಿಸ್ಟರ್ಸ್ ನಮಗೆ ಏನು ಆಸ್ತಿ ಮಾಡಿದ್ದಾರೆ, ಏನು ಮಾಡಿಲ್ಲ, ನಾವು ಯಾಕೆ ಈ ಥರ ಮಾಡಬೇಕು, ಯಾಕೆ ಇಷ್ಟು ಗ್ರ್ಯಾಂಡ್ ಮಾಡಬೇಕು, ಯಾಕೆ ಇಷ್ಟು ಸಿಂಪಲ್ ಮಾಡಬೇಕು, ಅದನ್ನೆಲ್ಲ ಸೈಡಿಗೆ ಬಿಟ್ಬಿಡಿ. ಜಸ್ಟ್ ಅವ್ರಿಗೆ ನೆನೆಸ್ಕೊಂಡು ಅವ್ರಿಗೆ ಇಷ್ಟವಾದ ಊಟ ಬಡಿಸಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಕ್ತಿ ಸಿಗಲಿ ಅಷ್ಟು ಬೇಡ್ಕೊಳ್ಳಿ ಸಾಕು. ಅಷ್ಟರಲ್ಲೇ ಅವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಆಫ್ಟರ್ ಆಲ್ ಅವ್ರು ನಿಮ್ಮ ಆ್ಯನ್ಸಿಸ್ಟರ್ಸ್. ನಿಮಗೆ ಆಶೀರ್ವಾದ ಮಾಡದೆ ಇನ್ಯಾರಿಗೆ ಮಾಡ್ತಾರೆ? ಸೊ ಬಿ ಥ್ಯಾಂಕ್ಫುಲ್ ಇನ್ ಎವ್ರಿ ಮೂಮೆಂಟ್ ಅಷ್ಟೇ. ನಮ್ಮ ಡ್ಯಾಡಿ ಪೇರೆಂಟ್ಸು ಅವ್ರು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಬೇಗ ತೀರ್ಕೊಬಿಟ್ರು. ಅವ್ರನ್ನ ಬೆಳೆಸಿದ್ದು ಎಲ್ಲ ಅವ್ರ ತಾತ ಮತ್ತು ಅವ್ರ ಮಮ್ಮಿ ಸೈಡ್ ರಿಲೇಟಿವ್ಸೇ. ಆ್ಯಂಡ್ ಇವತ್ತು ಅವ್ರಿಗೆ ಏನೇ ಇದ್ರೂ ಪೇರೆಂಟ್ಸ್ ಇಲ್ಲದೇ ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ ನಮ್ಮ ಡ್ಯಾಡಿ. ಸೊ ಇವಾಗ ನನ್ನ ಪೇರೆಂಟ್ಸ್ ಬಗ್ಗೆ ನಾನು ಥಿಂಕ್ ಮಾಡಿದ್ರೆ ಐ ಆಮ್ ವೆರಿ ಪ್ರೌಡ್. ಈವನ್ ಮೈ ಮಾಮ್, ಅವರಿಗೆ ಅವ್ರ ಪೇರೆಂಟ್ಸ್ ಅಂದರೆ ತುಂಬ ಸೆಂಟಿಮೆಂಟ್. ಅವ್ರ ಅಪ್ಪ ಅಂದರೆ ತುಂಬ ಫೇವ್ರೆಟ್. ಸೊ ಎಲ್ಲರೂ ಬೇಡ್ಕೊಳ್ತಿದ್ದಾರೆ. ನಾನು ಈ ವಾಯ್ಸ್ ರೆಕಾರ್ಡ್ ಮಾಡಬೇಕಾದ್ರೆ ನನ್ನ ವಾಯ್ಸ್ ಶಿವರ್ ಆಗ್ತಿದೆ ಆ್ಯಂಡ್ ನಾನು ತುಂಬ ಸೆಂಟಿಮೆಂಟ್ ಆಗ್ತಿದೆ. ಆ್ಯಂಡ್ ಲೇಟರ್ ನನ್ನ ಬ್ರದರ್ ಇನ್ ಲಾ ಚೋಟು ಮತ್ತು ಚಿನ್ನಿ ಬೇಬಿ ಎಲ್ಲರೂ ಪೂಜೆ ಮಾಡಿದ್ರು. ಆ್ಯಂಡ್ ನಾನು ಸುನೀಲ್ ಪೂಜೆ ಮಾಡಿದ್ವಿ. ಎಲ್ಲರೂ ಸಾಂಬ್ರಾಣಿ ಹಾಕಿ ಆ್ಯಂಡ್ ಆಚೆ ಬಂದು ಬಾಗಿಲು ಹಾಕ್ಕೊಂಡು 5 minutes ವೆಯ್ಟ್ ಮಾಡ್ತೀವಿ. ಸೊ ದಟ್ ಆ ಹೊಗೆಯಲ್ಲಿ ಪಿತೃಗಳು ಬಂದು ಹೋಗ್ತಾರೆ ಅಂತ. ಆಮೇಲೆ ಬಾಗಿಲನ್ನ ತಟ್ಟಿ ನಾವು ಬರ್ತಾಯಿದ್ದೀವಿ ಅಂತ ಹೇಳಿ ಒಳಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಇಡ್ತೀವಿ. ಮತ್ತು ಈ ಎಡೆನ ನಾವು ತಿನ್ನೋದಿಲ್ಲ, ಇದನ್ನು ಟೆರೆಸ್ ಮೇಲೆ ಇಡ್ತೀವಿ. ಕಾಗೆ ಬಂದು ಪಿತೃಗಳ ರೂಪದಲ್ಲಿ ಬಂದು ಕಾಗೆ ತಿನ್ಕೊಂಡು ಹೋಗುತ್ತೆ ಅಂತ ನಂಬಿಕೆ ಇದೆ. ಆ್ಯಂಡ್ ಅಷ್ಟೇ. ಇಫ್ ಯು ಲೈಕ್ ದಿಸ್ ವ್ಲಾಗ್ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ನಿಮ್ಮ ಆ್ಯನ್ಸಿಸ್ಟರ್ಸ್ನ ಈ ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ಚೆನ್ನಾಗಿ ನೆನೆಸ್ಕೊಳ್ಳಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳಿ. ದಟ್ಸ್ ಆಲ್. ಒಂದೇ ಲೈಫ್ ಇರೋದು, ನಿಮ್ಮ ಲವ್ಡ್ ಒನ್ಸ್ ಜೊತೆ ಚೆನ್ನಾಗಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ. ಬಿಕಾಸ್ ಯಾವಾಗ ಲೈಫ್ ಎಂಡ್ ಆಗುತ್ತೆ ಯಾರಿಗೂ ಗೊತ್ತಿರಲ್ಲ. ಇರೋದು ಒಂದು ಲೈಫು, ಜಾಲಿ ಜಂಕಾರ ಮಾಡಿ ಹ್ಯಾಪಿಯಾಗಿರಿ. ಬಾಯ್ ಬಾಯ್.